ಸೊ ಐ ಥಿಂಕ್ ಕರಾವಳಿ ನನಗೆ ಬಹಳ ಇಷ್ಟ ಆಗೋದು ಬರೀ ನಿಮ್ಮ ಊಟದ ರುಚಿ ಮಾತ್ರ ಅಲ್ಲ, ಆ ಓವರ್ ಆಲ್ ಟೇಸ್ಟ್ ಅಭಿರುಚಿ ಇದೆಯಲ್ಲ ಜನರಲ್ಲಿ, ಅದು ಬಹಳ ಇಷ್ಟ. 3 ವಿಷಯಗಳು ಇಷ್ಟ ಆಯ್ತು. ನಾನು ಮೊದಲು ಹೇಳಿದ್ರೆ ನಾನು ಒಂದು ಪ್ರಾಡಕ್ಟ್ ಇಟ್ಸ್ ಗೋಲ್ಡ್ ಅನ್ನೋದು ನಮ್ಗೆಲ್ಲರೂ ಬರುವಂತ ಎಲ್ಲ ಅವಕಾಶಗಳ ಮಧ್ಯೆ ಆ ಅವಕಾಶಗಳ ಹೆಂಗ್ ಸದುಪಯೋಗ ಪಡಿಸ್ಕೊಳ್ತೀರಾ, ನಿಮ್ಮ ಸಂಬಂಧಗಳನ್ನ ಹೇಗ್ ಶ್ರೀಮಂತಗೊಳಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ ಜೀವನ ಅರಳ್ತಾ ಇರುತ್ತೆ. ತುಳು ನಾಟಕಗಳಿದ್ದಂತ ಕಾಮಿಡಿ, ಅವ್ರು ಇರುವಂತ ನ್ಯಾಚುರಲ್ ಡೈಲಾಗ್ ಡೆಲಿವರಿ, ಅವ್ರು ಇರೋ ಪಂಚಸ್, ಎಷ್ಟು ಕ್ಯಾಶ್ ಆಫ್ ಪಂಚಸ್ ಹೊಡಿತಾರೆ ಅಂದ್ರೆ ಆ ಯಕ್ಷಗಾನ ಡ್ರೆಸ್ ಆಗ್ತದೆ ಸರ್. ಕರಾವಳಿಯಲ್ಲಿ ಫ್ರಮ್ ಮಂಗಳೂರು ಟು ಕಾರವಾರ ಸರ್, ಆ ಕೋಸ್ಟ್ ಲೈನ್ ಇದೆಯಲ್ಲ, ಆ ಎಲ್ಲಾ ಬೀಚಲ್ಲೂ ಕುಡಿದಿದ್ದೀನಿ ನಾವು. ಪ್ರತಿಯೊಂದು ಮಂಗಳೂರಲ್ಲಿ ಶುರುವಾಗಿ ಕಾಪುಗೆ ಬನ್ನಿ, ಆಮೇಲೆ ಉಡುಪಿಗೆ ಬನ್ನಿ, ಈ ಕಡೆ ಅಮೆರಿಕ ಶೂಟ್ ಮಾಡಿದೆ, ಹೊನ್ನಾವರ ಸಂಭ್ರಮ ಶೂಟ್ ಮಾಡಿದೆ, ಅದಾದ್ಮೇಲೆ ಕಾರವಾರ, ಶಿವೈಸೂರು ಮಧ್ಯದಲ್ಲಿ, ಈ ತರ ಪ್ರತಿಯೊಂದು ಬೀಚಲ್ಲೂ ನಾನು ಶೂಟ್ ಮಾಡಿದ್ದೀನಿ. ಹಾಗಾಗಿ ಫ್ರಮ್ ಫಾಸ್ಟ್ ಎವ್ರಿವೇರ್ ಸರ್, 1 ಇಂಚು ಬಿಟ್ಟಿಲ್ಲ ನಾವು. ಕುಣಿದಿದ್ದೀನಿ, ಅದೇ ಹೇಳ್ತಿರೋದು ನಾನು. ಸೊ ಎಷ್ಟು ಫಿಲ್ಮ್ಸ್ ಅವಾಗ ನಾನು ರೊಮ್ಯಾಂಟಿಕ್ ಫಿಲ್ಮ್ಸ್ ತುಂಬಾ ಮಾಡ್ತಿದ್ದೆ, ರೊಮ್ಯಾನ್ಸ್ ಫಿಲ್ಮ್ಸ್ ತುಂಬಾ ಮಾಡ್ತಿದ್ದೆ. ಸೊ ರೊಮ್ಯಾನ್ಸ್ ಅಲ್ಲಿ ಸಾಂಗ್ ಬೇಕು ಅಂದ್ರೆ ಬೀಚಿಗೆ ಬಂದ್ಬಿಡ್ತಿದ್ವಿ. ಈ ಬಿಸಿಲಲ್ಲಿ, ಈ ಶೆಕೆಯಲ್ಲಿ ಕೋಟ್ ಹಾಕೊಂಡು ಎಲ್ಲಾ ಬೀಚಲ್ಲಿ ಕುಡಿತಾ ಇದ್ದಲ್ಲ, ಹಾಗಾಗಿ ಮರೆಯಕ್ಕೆ ಆಗಲ್ಲ ಕರಾವಳಿನ. ಹಂಗ್ ಬಂದಾಗ ಎಲ್ಲಾ ಕಡೆ ನನಗೆ ಸರ್ ಸ್ಟ್ರಾಂಗ್ 2 ಬ್ಯೂಟಿಫುಲ್, ನಿಮ್ಮ ಕರಾವಳಿಯಲ್ಲಿ ಈ ಹೈವೇ ಇದೆಯಲ್ಲ ಸರ್, ಏನ್ ಎಸ್ಥೆಟಿಕ್ ಸೆನ್ಸ್ ಅಂತ ಇರ್ತಾರಲ್ಲ, ಬ್ಯೂಟಿ ಸೆನ್ಸ್ ಇದೆಯಲ್ಲ, ಅಲ್ಲಿ ಏನ್ ಯಾರು ಮಾಡಿದಾರೋ ಕಳೆದ ಒಂದು 10 ವರ್ಷದಲ್ಲಿ ಆಗಿರುವಂತ ಬದಲಾವಣೆ, ಅದು ಮುಂಚೆ ನಾನು ನೋಡಿಲ್ಲ. ಒಂದೊಂದು ಬಿಲ್ಡಿಂಗ್ ಅಲ್ಲೂ ಒಂದು ಟೇಸ್ಟ್ ಕಾಣುತ್ತೆ, ಅಭಿರುಚಿ ಕಾಣುತ್ತೆ. ಅದು ನಾನು ಹೇಳ್ತಾ ಇರೋದು, ಆ ಜನರಲ್ಲಿರುವಂತ ಅಭಿರುಚಿ ಆ ಕಟ್ಟಡಗಳಲ್ಲಿ ಕಾಣುತ್ತೆ, ಆ ರಸ್ತೆಯಲ್ಲಿ ಕಾಣುತ್ತೆ, ಆ ಓವರ್ ಆಲ್ ವ್ಯವಸ್ಥೆಯಲ್ಲಿ ಕಾಣುತ್ತೆ. ಸೊ ಐ ಥಿಂಕ್ ಕರಾವಳಿ ನನಗೆ ಬಹಳ ಇಷ್ಟ ಆಗೋದು ಬರೀ ನಿಮ್ಮ ಊಟದ ರುಚಿ ಮಾತ್ರ ಅಲ್ಲ, ಆ ಓವರ್ ಆಲ್ ಟೇಸ್ಟ್ ಅಭಿರುಚಿ ಇದೆಯಲ್ಲ ಜನರಲ್ಲಿ, ಅದು ಬಹಳ ಇಷ್ಟ. ಅಭಿರುಚಿ, ರುಚಿ ಜೊತೆ ಅಭಿರುಚಿ, ಜನರ ಅಭಿರುಚಿ. ನಿಮ್ಮ ಊಟದ ಬಗ್ಗೆ ಒಂದು ಗೊತ್ತೇ ಇದೆ. ನಾನು ಕಡಿಮೆ ಮಾಡಿಲ್ಲ, ಈಗಲೂ 3 ಫಿಲ್ಮ್ ಮಾಡ್ತಾ ಇದ್ದೀನಿ. ಏನಾಗಿದೆ ಓವರ್ ಆಲ್ ಇಂಡಸ್ಟ್ರಿಯಲ್ಲಿ, ನಾನು ಮೊದಲು 1 ವರ್ಷಕ್ಕೆ 9 ಚಿತ್ರಗಳು ಮಾಡ್ತಾ ಇದ್ದೆ ಹೀರೋ ಆಗಿದ್ದಾಗ. 9 ಫಿಲ್ಮ್ಸ್ 1 ವರ್ಷಕ್ಕೆ ಶೂಟ್ ಮಾಡ್ತಿದ್ದೆ ನಾನು. ಈಗ ಪ್ರೋಸೆಸ್ಸೇ ತುಂಬಾ ಎಲಾಂಗೇಟ್ ಆಗ್ಬಿಟ್ಟಿದೆ. ಒಂದು ಫಿಲ್ಮ್ ಮುಗಿಸಕ್ಕೆ ಈಗ 2 ವರ್ಷಗಳಾಗ್ತದೆ ಒಂದು ಫಿಲ್ಮ್ ಮುಗಿಸಕ್ಕೆ. ಹಾಗಾಗಿ ಸ್ಲೋ ಆಗಿದೆ ಇಂಡಸ್ಟ್ರಿ, ಪ್ರೋಸೆಸ್ಸೇ ಸ್ಲೋ ಆಗಿದೆ. ಕಮರ್ಷಿಯಲ್ ಸ್ಟಂಟ್ ಅಲ್ಲ, ಆ ಪ್ರೋಸೆಸ್ಸೇ ಸ್ಲೋ ಆಗ್ಬಿಟ್ಟಿದೆ. ಎಫಿಷಿಯನ್ಸಿನೇ ಕಮ್ಮಿ ಆಗಿದೆಯಾ ಅಂತ ಕೂಡ ನನಗೆ ಅನ್ಸುತ್ತೆ. ಈಗ 3 ಚಿತ್ರಗಳು ಮಾಡ್ತಾ ಇದ್ದೀನಿ. ಒಂದು ದೈಜಿ ಅಂತ, ಒಂದು ಯುವರ್ ಸಿನ್ಸಿಯರ್ಲಿ ರಾಮ್ ಅಂತ, 3ನೇದು ಕೆಡಿ ಅಂತ. ಕೆಡಿ ಮುಗಿದೆ, ಈಗ ಆಬ್ವಿಯಸ್ಲಿ ರಿಲೀಸ್ ಆಗ್ಬೋದು. 2 ನಡೀತಾ ಇದೆ. ಬದಲಾವಣೆ ನಾವು ಹೊಂದ್ಕೊಂಡು ಹೋಗ್ತಾ ಇರ್ಬೇಕು ಸರ್. ಬೇರೆ ತರ ಕಾಂಪಿಟೇಷನ್ಸ್ ಎಲ್ಲದರಲ್ಲೂ ಬರುತ್ತೆ. ನೀವು ಅದನ್ನ ಹೆಂಗ್ ಹೊಂದ್ಕೊಂಡು ಹೋಗ್ತೀರಾ, ಹೆಂಗ್ ಅಕ್ಸೆಪ್ಟ್ ಮಾಡ್ತೀರಾ? ಜನ, ಇಟ್ಸ್ ಆಲ್ ಮಾರ್ಕೆಟ್ ಅಂಡ್ ಡಿಮ್ಯಾಂಡ್ ಸರ್. ಎಲ್ಲವೂ ಇನ್ಕ್ಲೂಡಿಂಗ್ ಗೋಲ್ಡ್ ಆಗಲಿ, ಜ್ಯುವೆಲರಿ ಆಗಲಿ, ಸಿನಿಮಾ ಆಗಲಿ, ಜರ್ನಲಿಸಮ್ ಆಗಲಿ, ಎಲ್ಲವೂ ಈಗ ಸಪ್ಲೈ ಅಂಡ್ ಡಿಮಾಂಡ್ ಅಲ್ಲೇ ಹೋಗ್ತಾ ಇರುತ್ತೆ. ಹಾಗಾಗಿ ಆ ತರ ಜನ ಏನನ್ನೋ ನಿರೀಕ್ಷೆ ಮಾಡ್ಬೇಕಾದ್ರೆ, ಅವ್ರು ರಿಯಾಲಿಟಿ ಶೋನ ಇಷ್ಟಪಡ್ಬೇಕಾದ್ರೆ ಅದನ್ನು ನೀವು ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಸಿನಿಮಾಗೆ ಬರಲ್ಲ ಅಂತ ಜನ ಹೇಳ್ತಿಲ್ಲ. ನನಗೆ ಈ ತರ ಸಿನಿಮಾ ಆಗಬೇಕು, ನನ್ನನ್ನು ಟಿವಿಯಿಂದ ಹೊರಗೆ ಎಳ್ಕೊಂಡ್ಬಿಡುವಂತ ಸತ್ವ ಇರುವಂತ ಸಿನಿಮಾ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಕಾಂತಾರ ಬಂದಾಗ ಹ್ಯೂಜ್ ಕ್ರೇಜ್ ಆಯ್ತಲ್ಲ. ಸೊ ಆ ತರ ಚಿತ್ರಗಳು ಬರ್ಬೇಕಷ್ಟೇ. ಈ ಕಾಲಕ್ಕೆ ತಕ್ಕಂತೆ ಸಿನಿಮಾಗಳು ಬಂದ್ರೆ ಅದು ಹಿಟ್ ಆಗುತ್ತೆ. ಅದು ಧಾರಾವಾಹಿ, ಸಿನಿಮಾ, OTT, ಯಾವುದೋ ಸ್ಟೇಜು, ಯಕ್ಷಗಾನ ಅದೆಲ್ಲ ಇಲ್ಲ ಸರ್. ನಾವು ಆರ್ಟಿಸ್ಟ್, ನಮ್ಗೆ ನಮ್ಮ ಕಲೆಯನ್ನ ತೋರ್ಸಕ್ಕೆ ಒಂದು ವೇದಿಕೆ ಬೇಕಷ್ಟೇ. ಹಾಗಾಗಿ ಎಲ್ಲೆಲ್ಲ ನಾನು ಪ್ರೇಕ್ಷಕರನ್ನ ಮೇಟ್ ಮಾಡಕ್ಕಾಗುತ್ತೋ, ಸೋಷಿಯಲ್ ಮೀಡಿಯಾಲಿ ಒಂದು ರೀಲ್ ಮೂಲಕ ನನ್ನ ಸಂಬಂಧ ಬೆಳೀತಂದ್ರೆ ನಾನು ಅದನ್ನು ಬಿಡಲ್ಲ. ಒಬ್ಬ ಒಳ್ಳೆ ಕಲಾವಿದ ಅದನ್ನ ಬಿಡೋದೇ ಇಲ್ಲ. ನಾನು ಇದಕ್ಕೆ ಅಂದ್ಕೊಂಡಿದ್ದೀನಿ, ಇದನ್ನ ಮಾತ್ರ ಮಾಡ್ತೀನಿ, ನಾನು ಪ್ಯೂರಿಸ್ಟು, ನಾನು ಬೇರೆನ ಮುಟ್ಟಲ್ಲ ಅಂದ್ರೆ ಅದು ಕಾಲವನ್ನ ನೀವು ಎದುರು ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ಯು ಶುಡ್ ಬಿ ಸ್ಮಾರ್ಟ್ ಇನಫ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಮೌಲ್ಯಗಳನ್ನ, ಮೂಲಭೂತ ನಂಬಿಕೆಗಳನ್ನ ಬಿಡದೆ ಎಷ್ಟು ಬೇಗ ಎಲ್ಲದಕ್ಕೂ ಹೊಂದ್ಕೊಳ್ತಿರೋ ಅಷ್ಟು ಉಳಿಬಹುದು. ಇಲ್ಲದ ಉಳಿಯೋದೇ ಕಷ್ಟ. ಸಿನಿಮಾಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಸ್ಕ್ರಿಪ್ಟ್ ಬರೆಯೋಕೆ ಶುರು ಮಾಡ್ತೀವಲ್ಲ, ಅನ್ಕೊಂಡಿರ್ತೀವಿ ಇದು ಬಿಗಿನಿಂಗು, ಇದು ಎಂಡ್ ಅಷ್ಟೇ ಗೊತ್ತಿರುತ್ತೆ. ಬರೆಯೋಕೆ ಶುರು ಮಾಡಿದಾಗ ಆ ಪೆನ್ನು ನಿಮ್ಮನ್ನು ಹೇಳ್ಕೊಂಡು ಹೋಗ್ತಿರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳೆಲ್ಲ ಬರವಣಿಗೆಯಲ್ಲಿ ಬರ್ತಾ ಇರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರೋ ಕ್ಯಾರೆಕ್ಟರ್ ಕಥೆ ಒಳಗೆ ಬರಕ್ ಶುರು ಮಾಡ್ತಾರೆ. ಹಾಗೆ ಜೀವನ ಕೂಡ, ನಾನು ಇಲ್ಲಿ ಶುರು ಮಾಡ್ತೀನಿ, ನಾಳೆ ಮುಳಿಯ ಅಂಬಾಸಿಡರ್ ಆಗ್ತೀನಿ, ನಾಳೆ 500,000 ಕೋಟಿ ಮೇಲೆ ಹಂಗೆಲ್ಲ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಒಂದು ಅವಕಾಶ ಸಿಕ್ಕಿದಾಗ ಹೆಂಗ್ ಸ್ಪಂದಿಸ್ತೀವೋ, ಅದು ಹೆಂಗ್ ಬೆಳೀತೋ, ಅದು ಅರಳ್ತಾ ಹೋಗುತ್ತದು, ನಮಗೆ ಗೊತ್ತಾಗಲ್ಲ. ಅದು ಬ್ಯೂಟಿ, ಅದು ಲೈಫ್ನ ಬ್ಯೂಟಿನೇ ಅದು. ನಿರ್ದಿಷ್ಟವಾಗಿ ನಾನು ಇಲ್ಲಿಂದ 20-30 ಇದು ಮಾಡ್ತೀನಿ, 40 ವರ್ಷದಲ್ಲಿ ಇಷ್ಟ ಆಗ್ತೀನಿ, 50-60 ನನಗೆ ಚಾನ್ಸೇ ಇಲ್ಲ ಲೈಫಲ್ಲಿ. ಲೈಫ್ ಇಸ್ ಟೂ ಕಾಂಪ್ಲಿಕೇಟೆಡ್. ಬರುವಂತ ಎಲ್ಲ ಅವಕಾಶಗಳ ಮಧ್ಯೆ
ಆ ಅವಕಾಶಗಳನ್ನ ಹೆಂಗ್ ಸದುಪಯೋಗ ಪಡಿಸ್ಕೊಳ್ತೀರಾ, ನಿಮ್ಮ ಸಂಬಂಧಗಳನ್ನ ಹೇಗೆ ಶ್ರೀಮಂತಗೊಳಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ ಜೀವನ ಅರಳ್ತಾ ಇರುತ್ತೆ. ನಾನು ಅನ್ಕೊಂಡೇ ಇರಲಿಲ್ಲ ಸರ್, ನಾನು ಶುರು ಮಾಡಿದ್ದು ಒಂದು ಕ್ವಿಜ್ ಅಲ್ಲಿ ಸ್ಕೋರ್ ಹೇಳೋದಷ್ಟೇ ನನ್ನ ಕೆಲಸ. ಅಂದ್ರೆ ಆ ಕ್ವಿಜ್ ಬೇರೆ ಯಾರೋ ಮಾಡ್ತಿದ್ದಾರೆ, ನನ್ನ ಕೆಲಸ ಇವ್ರಿಗೆ 3 ಅಂಕೆ, ಇವ್ರು ಸರಿಯಾದ ಉತ್ತರ ಹೇಳಿದಾರೆ ಅವ್ರು 4 ಅಂಕೆ ಕೊಡಿ, ಅಷ್ಟೇ ನನ್ನ ಕೆಲಸ ಇದ್ದಿದ್ದು. ಆ ವ್ಯಕ್ತಿ ಕೊನೆಗೆ ವೀಕೆಂಡ್ ರಮೇಶ್ ಮಾಡ್ತಾನೆ ಯಾರಿಗೂ ಗೊತ್ತಿದ್ದು, ನನಗೆ ಗೊತ್ತಿರಲಿಲ್ಲ. ಹಂಗೆ ಹೇಳ್ಕೊಂಡು ಹೋಗುತ್ತೆ ಜೀವನ. ಸೊ ಆ ಥರ ಫ್ಯೂಚರ್ ಪ್ಲಾನ್ಸ್ ಅದೆಲ್ಲ ಏನಿಲ್ಲ. ಮಾಡೋದು ಏನು ಮಾಡಿದ್ರು ಶ್ರೇಷ್ಠವಾಗಿ ಮಾಡಬೇಕು, ಅತಿ ಶ್ರೇಷ್ಠವಾಗಿ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಅದು ಸಿನಿಮಾ ಇರ್ಬೋದು, ಈ ಥರ ಒಂದು ಆ್ಯಡ್ ಇರ್ಬೋದು, ಅಥವಾ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇರ್ಬೋದು, ಅದನ್ನು ಅಸಡ್ಡೆ ನಾನು ಮಾಡೋದೇ ಇಲ್ಲ. ಅದೊಂದೇ ಅದನ್ನ ಮಾಡ್ಕೊಂಡ್ಬರ್ತೀನಿ ಅಷ್ಟೇ. 3 ವಿಷಯಗಳಿದ್ರೆ ಇಷ್ಟ ಆಯ್ತು. ನಾನು ಮೊದಲೇ ಹೇಳಿದ್ರೆ ನಾನು ಒಂದು ಪ್ರಾಡಕ್ಟ್ ಇಟ್ಸ್ ಆಫ್ ಗೋಲ್ಡ್ ಅನ್ನೋದು ನಮ್ಮೆಲ್ಲರೂ ಏನ್ರಿ ನೀವು ಇಂಗ್ಲೀಷ್ ಓದ್ತಿದ್ರೆ ಇಂಗ್ಲೀಷ್ ಹೇಳ್ತಾರೆ ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಂತ ಶುರು. 5ನೇ ಕ್ಲಾಸಲ್ಲಿ ನಿಮ್ಮ ತಲೆಯಲ್ಲಿ ಗೋಲ್ಡ್ ಬಂದ್ಬಿಟ್ಟಿರುತ್ತೆ. ಹೊಳಿಯೋದೆಲ್ಲ ಚಿನ್ನ ಅಲ್ಲ, ಹೊಳಿಯುತ್ತೇನೆ ಒಂದೇ ಕಾರಣಕ್ಕೆ ಚಿನ್ನ ಇಲ್ಲ, ಚಿನ್ನ. ಅದಕ್ಕೆ ಇವ್ರು ಹೇಳ್ತಾರೆ ಎಷ್ಟು ವರ್ಕ್ ಅವ್ರಿಗೆ ಗೊತ್ತು ಪ್ಯೂರಿಟಿ ಆಫ್ ಚಿನ್ನ ಏನು ಅಂತ. ಇವರು ಒಂದು ಮಿಷನ್ ಎಲ್ಲ ಮಾಡಿದ್ದಾರೆ, ಏನ್ ಸರ್ ಗೋಲ್ಡ್ ಪ್ಯೂರಿಟಿ ಅನಲೈಸರ್ ಅಂತ. ಹೊಳಿಯೋದೆಲ್ಲ ಚಿನ್ನ ನಿಮ್ಗೆ ಗೊತ್ತೇ ಅಲ್ಲ, ಗ್ರಾಹಕರಿಗೆ ಅದ್ರಲ್ಲಿ ಇರಿಡಿಯಂ ಅಂತ ಇರುತ್ತಂತೆ, ಇನ್ನೇನೋ ಇರುತ್ತೆ, ನಮ್ಗೆ ಗೊತ್ತೇ ಇಲ್ಲ. ಚಿನ್ನ ಯಾರೋ ಹೇಳಿದ್ರು ಇಷ್ಟೊಂದು ತಗೊಂಡ್ಬಿಡ್ತೀವಿ, ಬಟ್ ಅದು ಎಷ್ಟು ಪ್ಯೂರ್ ಇದೆ ಅಂತ ಇವ್ರಿಗೆ ಗೊತ್ತಿರುತ್ತೆ. ಆತರ ಇಂಗ್ಲಿಷ್ ಶುರು ಮಾಡುತ್ತೆ. ನೀವು ಕೆಮಿಸ್ಟ್ರಿ ಓದಿರ್ತೀರಾ, ಅಲ್ಲೂ ಬಂದಿರುತ್ತೆ ನಿಮ್ಗೆ ಗೋಲ್ಡ್. ನೀವು ಹಿಸ್ಟ್ರಿಯಲ್ಲಿ ಓದಿ, ಜಾಗ್ರಫಿಯಲ್ಲಿ ಓದಿರಿ, ಮೌರ್ಯನ್ ಪೀರಿಯಡ್, ಗೋಲ್ಡನ್ ಪೀರಿಯಡ್ ಆಫ್ ಇಂಡಿಯಾ, ಮೌರ್ಯಾಸ್ ಗೋಲ್ಡ್ ಗ್ರೇಟೆಸ್ಟ್ ಅಂದ್ರೆ ಅದು ಗೋಲ್ಡ್ ಸಂಬಂಧ ಇದೆ ಅಂತ. ಗೋಲ್ಡ್ ಅನ್ನೋದು ಯಾವಾಗ ನಾವು ವಿಚಾರ ಮಾಡಿದ್ರೆ ಏನದು ಬಂಗಾರದ ಮನುಷ್ಯ, ಬೇರೆ ರೋಗ ಹೇಳಿಲ್ಲ ಅವ್ರು. ಬಂಗಾರದ ಮನುಷ್ಯ ಅಂತ ಯಾಕೆ ಕರೆದ್ರು? ಒಬ್ಬ ಮನುಷ್ಯ ಚಿನ್ನದಂತ ಮನುಷ್ಯ, ಚಿನ್ನದಂತ ಮಾತು, ಎಲ್ಲ ಶ್ರೇಷ್ಠತೆ ಚಿನ್ನ ಕೊಟ್ಬಿಟ್ರು ನಮ್ಮ ಪರಂಪರೆಯಲ್ಲಿ. ಒಳ್ಳೆ ವಿಷಯಗಳಿಗೆಲ್ಲ ಚಿನ್ನ ಅಂಟ್ಕೊಂಡ್ಬಿಡುದು. ಸೊ ಇದೇನಾಯ್ತು ಅಂದ್ರೆ ಅಲ್ಲ ಅದೇ ಸೌಂದರ್ಯ ನಾ ಹೇಳ್ತಿರೋದು. ಚಿನ್ನ ಅಂತ ಕರಿತೀವಿ, ತಮಿಳವರು ತಂಗಮ್ ಅಂತ ಕರೀತಾರೆ, ಹಿಂದಿಯಲ್ಲಿ ಸೋನಾ ಅಂತ ಕರೀತಾರೆ, ಇಂಗ್ಲಿಷಲ್ಲಿ ಗೋಲ್ಡ್ ಅಂತ ಕರೀತಾರೆ, ಬೇರೆ ಬೇರೆ ನಾಮಗಳು. ಬಟ್ ಎಲ್ಲದರ ಅರ್ಥ ಏನು? ನಂಬಿಕೆ. ಇದು ನಂಬೋದು, ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಇದು ನಮ್ಮ ಸೇಫ್ಟಿ. ಏನ್ ಕೈಕಾಲು ಎಲ್ಲಿ ಬೇರೆ ಎಲ್ಲ ಮಾಡೋ ನಮ್ ಸುಮಂಕ, ಆ ಬಿಲೀಫ್ ನಮ್ಮಲ್ಲಿದೆ. ಅದು ಎಕನಾಮಿಕ್ಸ್ ಸಪೋರ್ಟ್ ಮಾಡ್ತಾ ಇದೆ. ಆ ಒಂದು ಕನೆಕ್ಷನ್ ಅಷ್ಟೇ. ಚಿನ್ನ ಅನ್ನೋದು ಸ್ಕೂಲ್ ಡೇಸ್ ಇಂದ ಇಲ್ಲಿವರೆಗೂ ಈ ತರ ಬಂದಿದೆ. ಈಗ ಹೊಸ ಗೆಳೆಯರು ಸಿಕ್ಕಿದ್ದಾರೆ. ಇವ್ರಿಗೆ ಸಂಬಂಧ ಬೆಳೆಯಕ್ಕೆ ಮುಖ್ಯವಾದ ಕಾರಣ ಅವರ ಕ್ರಿಯೇಟ್ ಹ್ಯಾಪಿನೆಸ್ ಅನ್ನೋ ಸ್ಲೋಗೋ, ಅವರ ಫಿಲಾಸಫಿ. ಅಂದ್ರೆ ಬಿಸ್ನೆಸ್ ಒಂದ್ ಕಡೆ ಬಿಸ್ನೆಸ್ ಇರಬೇಕು. ನಾನು ಎಲ್ಲ ಕಡೆ ಹೇಳ್ತೇನೆ ಅಂತ, ಲಾಭ ಮಾಡೋದು ತಪ್ಪೇ ಅಲ್ಲ, ಆ ನ್ಯಾಯವಾಗಿ ಆಗ್ಬೇಕು ಅನ್ನೋದು ನನ್ನ ವಾದ ಮೊದ್ಲಿಂದ. ನಾನು ಎಥಿಕಲ್ ಬಿಸ್ನೆಸ್ ಎಷ್ಟು ಲಕ್ಷಾಂತರ ಕೋಟಿ ಮಾಡ್ರಿ ನೀವು, ದಯವಿಟ್ಟು ಮಾಡಿ. ಜೀವನ ಇರೋದು ಏನಕ್ಕೆ? ಮಾಡ್ಲೇಬೇಕು ನೀವು. ಬಿಸ್ನೆಸ್ ಅಂದ್ರೆ ಪ್ರಾಫಿಟ್ ಮಾಡ್ಬೇಕು, ಅದು ನ್ಯಾಯವಾಗಿ ನಡಿಬೇಕು ಅನ್ನೋದೊಂದೇ ನನ್ನ ವಾದ ಮೊದ್ಲಿಂದ ನಾನು. ಸೊ ಅವರು ಎಥಿಕಲ್ ಮಾಡಬೇಕು ಅಂತ ಬಿಸ್ನೆಸ್ ನ ಆಸೆ ಪಡ್ತಿದ್ದಾರೆ. ಸೊ ಗೋಲ್ಡ್ ಅನ್ನೋ ಪ್ರಾಡಕ್ಟ್ ಇದೆ, ಹಾಗಾಗಿ ಸೇರ್ಕೊಂಡಿದ್ದೆ. ನನಗೆ ಇಷ್ಟು ಹತ್ರ ಸಪರೇಟ್ ಆಗಿ ಇರ್ಲಿಲ್ಲ. ಈಗ ಒಂದು ಹೊಸ ಒಂದು ಆಭರಣದ ಬಗ್ಗೆ ಒಂದು ಒಲವು ಬಂದಿದೆ. ಅಂದ್ರೆ ಆಭರಣ ಏನಂದ್ರೆ, ಆಭರಣ ಬಂದು ಆ ಇನ್ಫಿನಿಟಿ ಡಿಸೈನ್ ಅಲ್ಲಿದೆ, ಅದು ಕ್ರಿಯೇಟ್ ಹ್ಯಾಪಿನೆಸ್ ಅನ್ನೋ ಮೂಡಲ್ಲಿದೆ. ಅದು ನನಗೆ ಇವ್ರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಇವರು ಹೊಸದಾಗಿ ರಮೇಶ್ ಅರವಿಂದ್ ಕಡ ಅಂತ ಲಾಂಚ್ ಮಾಡಿದ್ದಾರೆ. ಇದು ನನಗೆ ಯಾಕೆ ಇಷ್ಟ ಆಗ್ತದೆ ಅಂದ್ರೆ, ಅದು ಕಡ ಅನ್ನೋದಕ್ಕಿಂತ ಇವ್ರು ಹೇಳ್ತಿರೋದ ಕಾರಣ, ಇದನ್ನ ಹಾಕೊಂಡ್ರೆ ಖುಷಿಯಾಗಿರ್ತೀರಾ, ಇದು ಕ್ರಿಯೇಟ್ ಹ್ಯಾಪಿನೆಸ್ ಕಡ ಅಂತ. ಹಾಗಾಗಿ ಥ್ಯಾಂಕ್ ಯು ಫಾರ್ ದಿಸ್. ಹೊಸ ಸಂದರ್ಭದ ಅನುಗುಣವಾಗಿ ಸಾಮಾಜಿಕ ಮಾಧ್ಯಮ ಮತ್ತು ಸೈಬರ್ ಆಧಾರಿತ ಸಿನಿಮಾವನ್ನು ಆ ಸರಣಿ ಏನಾದರೂ ಮುಂದುವರಿತದ? ಅದು ಒಂದು ಈ ಕಾಲಕ್ಕೆ ತಕ್ಕಂತ ಒಂದು ಕತೆ ಅದು. ಹಾಗಾಗಿ ಆ ಕಾಲ ಕೇಳುವಂತ ಕತೆಗಳು ಸಿನಿಮಾ ಆದ್ರೆ ಆ ಸಿನಿಮಾಗಳು ಹಿಟ್ ಆಗುತ್ತೆ. ಆ ಕಾಲಕ್ಕೆ ಬೇಡದೇ ಇರೋ ಕತೆಗಳು ನೀವೆಷ್ಟೇ ಚೆನ್ನಾಗಿ ಮಾಡಿ 500 ಕೋಟಿಗೆ ಮಾಡಿದ್ರು ಜನಕ್ಕೆ ಇಷ್ಟ ಆಗಲ್ಲ. ಅದೇ ತರ ಆ ಕಾಲಕ್ಕೆ ತಕ್ಕಂತ ಒಬ್ಬ ನಾಯಕ ಹುಟ್ಕೊಳ್ತಾನೆ. ಆ ನಾಯಕ ಆ ಕಾಲಕ್ಕೆ, ಆ ಯುವಕರಿಗೆ, ಆ ಪೀಳಿಗೆಗೆ ಪ್ರತಿನಿಧಿಯಾಗಿರ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡೇ ನಾವು ಹೋಗ್ಬೇಕು ಪ್ರತಿಯೊಂದು ಸಿನಿಮಾನು. ಸೊ ಸೈಬರ್ ಕ್ರೈಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ರಿಪ್ಟೋ ಕರೆನ್ಸಿ, ಈ ತರ ಸಬ್ಜೆಕ್ಟ್ಗಳನ್ನ ಇಮೋಷನ್ ಮೂಲಕ ನೀವು ಹೇಳಕ್ ಸಾಧ್ಯ ಆದ್ರೆ, ಈ ಟೆಕ್ನಾಲಜಿನೆಲ್ಲ ದಾಟಿ ಇದು ಅಣ್ಣ ತಮ್ಮನ ಕತೆ ಅಥವಾ ತಂಗಿ ಮತ್ತೆ ಅಣ್ಣನ ಕತೆ ಅನ್ನೋ ಒಂದು ಫೀಲ್ ಮಾಡಕ್ ಸಾಧ್ಯ ಇದ್ರೆ ಅದು ಹಿಟ್ ಚಿತ್ರ ಆಗುತ್ತೆ. ಹಾಗೆ ಆ ಥರ ಒಂದು ಸಬ್ಜೆಕ್ಟ್ ಸಿಕ್ಕರೆ ಖಂಡಿತ ಮಾಡ್ತೀನಿ. ನಾನು ಒಂದೇ ಒಂದು ತುಳು ಸಿನಿಮಾ ಮಾಡಿದೆ, ನಿರಲ್ ಅಂತ, ಗೆಸ್ಟ್ ರೋಲ್ ಅದು. ಆಕ್ಚುಲಿ ಅವರು ವೀಕೆಂಡ್ ಫಿಲ್ಮ್ ಮೇಕರ್ಸ್ ಅಂತ ಇದ್ರು ದುಬೈಲಿ. ಅವ್ರು ಏನ್ ಮಾಡೋದು, ಮಂಡೇ ಟು ಫ್ರೈಡೇ ಯಾವುದೋ ಕೆಲಸ ಮಾಡೋರು ಕಾರ್ಪೊರೇಟ್ ಅಲ್ಲಿ, ಬರೀ ಸ್ಯಾಟರ್ಡೆ ಸಂಡೇ ಮಾತ್ರ ಫಿಲ್ಮ್ ಅಂದ್ರೆ ಬಹಳ ಇಷ್ಟ ಅವರಿಗೆ. ಅವರೆಲ್ಲ ಸೇರಿ ಒಂದು ಚಿತ್ರ ಮಾಡಿದ್ರು, ಬರೀ ಸ್ಯಾಟರ್ಡೆ ಸಂಡೇ ಮಾತ್ರ ಶೂಟ್ ಮಾಡ್ತಾರೆ. ನಾವು ಪ್ರತಿದಿನ ಶೂಟ್ ಮಾಡೇ 1.5 ವರ್ಷ ಆಗ್ತಿದೆ ಪಿಕ್ಚರ್ ಮಾಡೋಕ್ಕೆ, ಅವ್ರು ಬರೀ ಸ್ಯಾಟರ್ಡೆ ಸಂಡೇ ಶೂಟ್ ಮಾಡ್ತಾರೆ. ಆ ಥರ ಒಂದು ಎಫರ್ಟ್ ಆಯ್ತು, ವಾಂಟ್ ಟು ಸಪೋರ್ಟ್, ಅದು ಭಾಳ ಚೆನ್ನಾಗಿದೆ ಎಫರ್ಟ್ ಅಂತ. ಹಾಗಾಗಿ ಮಾಡ್ತೀವಿ. ಸಣ್ಣ ರೋಲ್, ಐ ಕೆಮ್ಮಸ್ ರಮೇಶ್ ಅರವಿಂದಲ್ಲಿ ನೀರೇಲದ್ದು ಅದೊಂದು ಮಾಡಿದ್ದು. ಆವಾಗ ಈ ತುಳು ನಾಟಕಗಳ ಬಗ್ಗೆ ನನ್ನ ಮೊದಲಿಂದ ಇಂಟ್ರೆಸ್ಟ್. ನಿಮ್ಮಲ್ಲಿರೋ ಹ್ಯೂಮರ್ ಇದೆಯಲ್ಲ ಸರ್, ಎಕ್ಸ್ಟ್ರಾರ್ಡಿನರಿ. ತುಳು ನಾಟಕಗಳಿದ್ದಂಥ ಕಾಮಿಡಿ, ಅವ್ರು ಇರುವಂಥ ನ್ಯಾಚುರಲ್ ಡೈಲಾಗ್ ಡೆಲಿವರಿ, ಅವ್ರಿಗಿರೋ ಪಂಚಸ್, ಎಷ್ಟು ಕ್ಯಾಶ್ಲಾಗ್ ಪಂಚಸ್ ಹೊಡಿತಾರೆ ಅಂದರೆ
ನಾವು ಕೋತಿಗಳು ಕುರಿಗಳು ಸರ್ ಎಲ್ಲ ಮಾಡಿದಾಗ ತುಳು ಡ್ರಾಮಾಸ್ ನಾನು ಬಹಳ ಇದಾಗಿ ನೋಡ್ತಿದ್ದೆ, DVDs ಎಲ್ಲ ನೋಡ್ತಾ ಇದ್ದೆ ನಾನು. ಭಾಳ ಇಷ್ಟ ನನಗೆ. ನನ್ನ ಫಿಲ್ಮ್ಸಲ್ಲೂ ಕೂಡ ಕೆಲವರು ತುಳು ಆರ್ಟಿಸ್ಟ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಭಾಷೆ ಬರಲ್ಲ, ಬಟ್ ಯಕ್ಷಗಾನದ ಒಂದು ಇದು ಟ್ರೈ ಮಾಡಿದ್ವಿ ರೀಸೆಂಟಾಗಿ, ಒಂದು ಮೇಕಪ್ ಟೆಸ್ಟ್. ಲಾಸ್ಟ್ ಟೈಮ್ ಈ ಶಿವರಾಮ್ ಕಾರಂತ್ ಅವಾರ್ಡ್ ಕೊಟ್ಟಿದ್ರು, ಆವತ್ತು ಅದು ಟ್ರೈ ಮಾಡಿದ್ದೆ. ಅದು ಭಾಳ ವೈರಲ್ ಆಗಿತ್ತು. ಆ ಯಕ್ಷಗಾನ ಡ್ರೆಸ್ ಹಾಕಿದಾಗ ಸರ್ ಎಲ್ಲ ಸ್ಪಿರಿಟ್ ಅಲ್ಲ ಸರ್. ಆ ಯಕ್ಷಗಾನ ಕಲಾವಿದ್ರ ಬಗ್ಗೆ ಎಷ್ಟು ಗೌರವ ಬಂತು ನನಗೆ ಅಂದ್ರೆ, ಒಂದು 54 ಗಂಟೆ ಇದೆ ಸರ್ ಅದ್ರಲ್ಲಿ. ಒಂದು ವೇಸ್ 50 ಅವರೇ ಹಾಕೊಳ್ತಾರಂತೆ ಸರ್. ನಮ್ಗೆ ಸಿನಿಮಾಲಿ ಈ ನಾರ್ಮಲ್ ಕಾಸ್ಟ್ಯೂಮ್ ಹಾಕಿ 5 ಜನ ಇರ್ತಾರೆ ನಮ್ಗೆ ಹೆಲ್ಪ್ ಮಾಡಕ್ಕೆ. 54 ಗಂಟು ಆ ಯಕ್ಷಗಾನದವ್ರು ಅವ್ರೇ ಹಾಕೊಂಡು ಅವರೇ ಮೇಕಪ್. ಬಹಳ ನನ್ಗೆ ಗೌರವ ಬಂದಿದ್ದು ಅದು ಮಾಡಿದಾಗ. ನನಗೆ ಇತ್ತೀಚೆಗೆ ಬಹಳ ದೊಡ್ಡ ಮೆಮೊರಿ ಅಂದ್ರೆ ಆ ಯಕ್ಷಗಾನ ಮೇಕಪ್ ಹಾಕಿದ್ದು, ಆ ಯಕ್ಷಗಾನ ಗೆಟಪ್ ಅಲ್ಲಿ. ನನಗೆ ಯಕ್ಷಗಾನ ಎಲ್ಲ ಬರೋದಿಲ್ಲ ಆಕ್ಚುಲಿ, ಬಟ್ ಅವ್ರು ಹೇಳ್ಕೊಟ್ರು ಈ ತರ ಮಾಡಿ ಅಂತ. ಒಂದು 5 ನಿಮಿಷ ಅದನ್ನ ಮಾಡಕ್ ಟ್ರೈ ಮಾಡಿದೆ. ಅದನ್ನ ಫೋಟೋಗ್ರಫಿ ಮಾಡಿದ್ರು. ಆ ಫೋಟೋಸ್ ಆಗ್ಲಿ, ಆ ಗೆಟಪ್ ಆಗ್ಲಿ, ಅದು ನನಗೆ ಬಹಳ ಫೇವರೇಟ್ ಮೆಮೊರಿ ಅಂದ್ರೆ ಆ ಯಕ್ಷಗಾನ ಫೋಟೋ ಶೂಟು ಮತ್ತೆ ಆ ವೈರಲ್ ವಿಡಿಯೋ. ಎಲ್ಲ ದೇವಸ್ಥಾನಕ್ಕೂ ಹೋದಾಗ ಒಂದು ನೆಮ್ಮದಿ ಸಿಗುತ್ತೆ, ಒಂದಿರುತ್ತೆ. ಬಟ್ ಕೆಲವು ದೇವಸ್ಥಾನಗಳಲ್ಲಿ ಅದೇನು ಇನ್ನೊಂದನೋ ಒಂದು ವಿಶೇಷವಾದ ಒಂದು ದಿವ್ಯತೆ, ಅದು ಯಾವುದೋ ಕಾರಣಕ್ಕೆ ಆಗುತ್ತೆ, ಅದು ಎಲ್ರಿಗೂ ಆಗುತ್ತೆ. ಕೆಲವು ದೇವಸ್ಥಾನದ ಆ ಶಕ್ತಿ ಇರುತ್ತೆ. ಆ ಥರ ಒಳಗಡೆ ಎಂಟರ್ ಆಗ್ತಿದ್ದಾಗಲೇ ಬಹುಶಃ ಇವರು ಹೇಳಿದಂಥ ಕಥೆಗಳಿರ್ಬೋದು. ಆ ದೇವಸ್ಥಾನದ ಬಗ್ಗೆ ಇವ್ರು ಲೈವ್ ಕಾಮೆಂಟ್ ಹತ್ರ ಎಲ್ಲ ಹೇಳ್ಕೊಂಡ್ ಬರ್ತಾ ಇದ್ರು ನನಗೆ. ಅವ್ರು ಹೇಳಿದ್ದ ಕಥೆಗಳು, ಆ ದೇವರ ಲಿಂಗ ಬಗ್ಗೆ ಅವ್ರು ಹೇಳಿದಂಥ ವಿಷಯಗಳು, ಆ ಆನೆ ಬಗ್ಗೆ ಅವ್ರು ಹೇಳಿದ್ದು, ಆ ಪಾರ್ವತಿ ಶಿವನ ಬಗ್ಗೆ ಅವ್ರು ಹೇಳಿದ್ದು, ಆ ಸ್ಥಳ ಪುರಾಣ, ಇದೆಲ್ಲದಕ್ಕಿಂತ ಅಲ್ಲೊಂದು ಕೆರೆ ಕರ್ಕೊಂಡೋದ್ರು. ಆ ಕೆರೆ ಒಂದು ಎಂಟಿ ಆಗಿತ್ತಂತೆ, ಮೊದಲು ನೀರು ಬರ್ಬೇಕಾಗಿತ್ತಂತೆ. ಅಲ್ಲಿ ಅನ್ನ ಸೇವೆ ಮಾಡಿದ್ರಂತೆ, ಅಲ್ಲಿ ನೀರು ಬಂತಂತೆ. ನಂತರ ಆ ಅನ್ನನೇ ಅಲ್ಲಿ ಮುತ್ತಾಯ್ತಂತೆ. ಆ ಮುತ್ತೂರು ಅಂತ ಹೆಸರು ಅದರಿಂದ ಬಂತು. ಆ ಮುತ್ತೂರು ಪುತ್ತೂರು ಆಯ್ತು ಅಂತ ಕೇಳ್ಪಟ್ಟಾಗ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಊರಿನ ಹೆಸರಿಗೆ ಕಾರಣವಾದಂತ ಕೆರೆ ಇರುವಂತ ದೇವಸ್ಥಾನ ಅದು. ಹಾಗಾಗಿ ಈ ಊರಿನ ಶ್ರೇಷ್ಠವಾದ ಈ ಎಲ್ಲರೂ ಆರೋಗ್ಯವಾಗಿರಕ್ಕೆ, ಎಲ್ಲರೂ ಚೆನ್ನಾಗಿರಕ್ಕೆ, ಸಮೃದ್ಧಿಯಿಂದ ಇರಕ್ಕೆ ಅದೊಂದು ದೊಡ್ಡ ಕಾರಣ. ಎಲ್ಲರೂ ಕಾರ್ ಓಡಿಸ್ತಾರೆ, ಕಾರ್ ಹೋಗ್ತೀವಿ, ಕಾರ್ ಕಲಿತೀವಿ, ಕಾರ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಳಕ್ಕೆ ಇದು ಕ್ಲಚ್ಚು, ಇದು ಗೇರು, ಈ ಗೇರ್ನ ಹಿಂಗ್ ಹಾಕ್ಬೇಕು, ರೇರ್ ಅದೆಲ್ಲ ಗೊತ್ತಿರುತ್ತೆ. ಆದ್ರೂ ಓಡಿಸಿದಾಗ ಒಬ್ಬ ಆಕ್ಸಿಡೆಂಟ್ ಮಾಡ್ತಾನೆ. ಯಾಕೆ ಹೇಳಿ? ಗಮನ ಕೊಡಿಲ್ಲ ಅಷ್ಟೇ. ಲೈಫಲ್ಲಿ ಅಷ್ಟೇ ಕೊಡ್ಬೇಕು ಸರ್. ನೀವು ಯಾವ್ದು ಗಮನ ಕೊಡ್ತಿರೋ ಅದ್ರ ನಿಮ್ ಹಿಂದೆ ಬಂದೇ ಬರುತ್ತೆ. ನಿಮ್ಗೆ ಯಾವ್ದ್ರಲ್ಲಿ ಯಶಸ್ಸು ಬೇಕೋ ಆ ಕ್ಷೇತ್ರದ ಬಗ್ಗೆ ಗಮನ ಕೊಡಿ. ಪ್ಲೀಸ್ ಗಿವ್ ಅಟೆನ್ಷನ್. ನೀವು ಗಮನನೇ ಕೊಡದೆ ನನಗೆ ಅದ್ಭುತಗಳಾಗಬೇಕು, ಮಿರಾಕಲ್ಸ್ ಆಗಬೇಕು, ನಾನು ಯಶಸ್ಸು ನೋಡ್ಬೇಕು ಚಾನ್ಸೇ ಇಲ್ಲ. ನಾನು ದೊಡ್ಡ ಶ್ರೀಮಂತ ಆಗಬೇಕು, ಒಂದು ದೊಡ್ಡ ಗೋಲ್ಡ್ ಜ್ಯುವೆಲ್ರಿ ಶಾಪ್ ಮಾಡಬೇಕು, ಆದ್ರೆ ನನ್ನ ಗಮನ ಎಲ್ಲ ಇನ್ಸ್ಟಾಗ್ರಾಮ್ ರೀಲಲ್ಲಿ ಇದೆ ಅಂದ್ರೆ ನೀವು ಹೇಗೆ ಶಾಪ್ ಮಾಡ್ತೀರಾ? ನಿಮ್ಮ ಗಮನ ಎಲ್ಲಿದೆಯೋ ಅಲ್ಲಿ ನೀವು ಯಶಸ್ಸನ್ನು ನೋಡ್ತೀರಿ. ಹಾಗಾಗಿ ನಿಮ್ಮ ಗಮನ ನೀವು ಯಾವ್ದ್ರ ಬಗ್ಗೆ ಯಶಸ್ಸು ಬೇಕೋ ಆ ಕಡೆ ಕೊಡಿ. ಇಲ್ಲ ಮಧ್ಯಮ ವರ್ಗದ ಅಭಿಮಾನಿಗಳು ಎಲ್ಲೋದ್ರು ಅಂತಲ್ಲ, ಮಧ್ಯವರ್ಗದವರು ಎಲ್ಲ ಟೈಮಲ್ಲೂ ಸರ್ ದೊಡ್ಡ ಡಿಫರೆನ್ಸ್ ಮಾಡೋದು. ಅದು ಎಕನಾಮಿಕ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಪಾಲಿಟಿಕ್ಸ್ ಇರ್ಬೋದು. ಮಧ್ಯಮ ವರ್ಗದ ಜನ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ಅವ್ರು ಯಾರಿಗೆ ವೋಟ್ ಮಾಡ್ತಾ ಇದ್ದಾರೆ, ಅವ್ರು ಯಾರು ಚಿತ್ರ ನೋಡ್ತಿದ್ದಾರೆ ಅನ್ನೋದು ಬಹಳ ದೊಡ್ಡ ಪಾಯಿಂಟ್ ಆಗುತ್ತೆ. ಈವನ್ ಇನ್ ಸ್ಟಾಕ್ ಮಾರ್ಕೆಟ್, ಈ ಮಧ್ಯಮ ರೀಟೇಲ್ ಅವ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತಾನೆ, ಅವ್ನು ಗೋಲ್ಡ್ ಅಲ್ಲಿ ಮಾಡ್ತಾನೆ, ಎಲ್ಲಿ ಮಾಡ್ತಾನೆ, ಅದು ದೊಡ್ಡ ಎಫೆಕ್ಟ್ ಮಾಡುತ್ತೆ. ಸೊ ಮಧ್ಯಮ ವರ್ಗ ಅನ್ನೋದು ಬಹಳ ದೊಡ್ಡ ಫೋರ್ಸ್ ಅದು. ಆ ಮಧ್ಯಮ ವರ್ಗದವರು ಥಿಯೇಟರ್ಗೆ ಯಾಕೆ ಬರ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿರೋ ಸಿನಿಮಾ ನಾವು ಕೊಡ್ತಾ ಇಲ್ಲ. ಹಾಗಾಗಿ ಅವ್ರ ತಪ್ಪು ಅಲ್ವೇ ಇಲ್ಲ, ಅದು ಆ ವರ್ಗ ಹಾಗೇ ಇದೆ, ಅವ್ರು ಕಾಯ್ತಾ ಇದ್ದಾರೆ. ನಾನು ಇಲ್ಲಿ ಮೊದಲೇ ಪ್ರಶ್ನೆ ಕೇಳಿದ್ರು, ಕರಾವಳಿ ನಿಮ್ಗೆ ಏನು ಇಷ್ಟ ಆಯ್ತು ಅಂತ. ಒಂದು ಕರಾವಳಿಯ ಊಟದ ರುಚಿ, ಕರಾವಳಿ ಜನದ ಅಭಿರುಚಿ ಅಂತ ಹೇಳಿದೆ ನಾನು. ಅವ್ರ ಅಭಿರುಚಿಗೆ ಮ್ಯಾಚ್ ಆಗುವಂತ ಚಿತ್ರವನ್ನು ನಾವು ಕೊಡಬೇಕು. ಹಾಗಾಗಿ ತಪ್ಪಿರೋದು ನಮ್ಮಲ್ಲಿ. ಆ ಮಧ್ಯಮ ವರ್ಗ ಏನು ಎಕ್ಸ್ಪೆಕ್ಟ್ ಮಾಡಿ, ಅವ್ರ ವ್ಯಾಲ್ಯೂ ಸಿಸ್ಟಮ್ ಬಹಳ ಚೆನ್ನಾಗಿದೆ, ಅವ್ರ ಮೌಲ್ಯಗಳಿಗೆ ಬಹಳ ಬಹಳ ಒತ್ತು ಕೊಡ್ತಾರೆ. ಚೀಪ್ ಆಗಿರೋ ವಿಷಯಗಳು, ಇಂಡೀಸೆಂಟ್ ವಿಷಯಗಳು ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಆ ಥರ ಚಿತ್ರಗಳನ್ನ ಕೊಟ್ಟಾಗ ಮಧ್ಯಮ ವರ್ಗಗಳು ಖಂಡಿತ ಬಂದೇ ಬರ್ತಾರೆ. ಎಲ್ಲಾ ಕಾಲದಲ್ಲೂ ಎಲ್ಲಾ ರಸಗಳಿಗೂ ಮೌಲ್ಯ ಇರುತ್ತೆ ಸರ್. ಅದಕ್ಕೆ 9 ರಸ ಮಾಡಿರೋದು. ಬರೀ 1 ರಸ ಮಾಡೋದಾಗಿದ್ರೆ ಸಾಂಬಾರ್ ರಸಮಲ್ಲಿ ಮಾಡ್ಬೋದೋ ಏನೋ. ಸಿನಿಮಾ ಅಂತ ಬಂದ್ರೆ ನವರಸ ಅದು. ಆ ನವರಸದಲ್ಲಿ ಯಾವ ರಸವನ್ನ ಸರಿಯಾಗಿ ಕೊಟ್ರು ಯಾವ ಕಾಲದಲ್ಲೂ ಗಿಟ್ಟುತ್ತದು. ಈ ಅಬ್ಬರಗಳ ಮಧ್ಯೆ ಕೂಡ ನೀವು ಸರಿಯಾದ ಒಂದು ಸ್ವೀಟ್ ಆಗಿ ಸಾಫ್ಟ್ ಆಗಿ ಕರೆಕ್ಟ್ ಫಿಲ್ಮ್ ಇಮೋಷನ್ ಹೇಳ್ತಿರೋದು. ಇದು ಸಾಫ್ಟ್ ಅಬ್ಬರ ಅಂತಲ್ಲ, ಭಾವನೆಗಳಿಗೆ ಸ್ಪಂದಿಸುವಂತ ಒಂದು ಚಿತ್ರವನ್ನ ಕೊಟ್ರೆ ಅದು ಡೆಫಿನೆಟ್ ಆಗಿ ಹಿಟ್ ಆಗುತ್ತೆ. ಆ ಥರ ಚಿತ್ರ ನಾವು ಮಾಡ್ತಾ ಇದೀವಿ. ದೈಜಿ ಅಂತ ನಾವು ಮಾಡ್ತಿರೋ ಚಿತ್ರ ಆ ಥರ ಚಿತ್ರನೇ ಅದು.